ಸಂಗೀತ ಶೃಂಗೇರಿ ಅವ್ರಿಗೆ ಕಷ್ಟಕಾಲ ಅಂತ ಬಂದಾಗ ಇಂಡಸ್ಟ್ರಿಯಲ್ಲಿ ಬರುವಂತಹ ಫ್ರೆಂಡ್ಸ್ ಯಾರ್ಯಾರು ಅಂತ? ಟಚ್ ವುಡ್ ಇನ್ನೂ ಅಂಥದ್ದೇನು ಪರಿಸ್ಥಿತಿ ಬಂದಿಲ್ಲ. ಹ್ಮ್. ಆ, ನಂಗೆ ಅಂಥ ಫ್ರೆಂಡ್ಸ್ ಯಾರೂ ಇಲ್ಲ ಸದ್ಯಕ್ಕೆ. ಅಂದರೆ ಲೈಕ್ ನಾನು ಯಾವತ್ತೂ ಅಷ್ಟು ಕನೆಕ್ಟ್ ಆಗಿಲ್ಲ ಇಂಡಸ್ಟ್ರಿಯಲ್ಲಿ, ಯಾರ ಜೊತೆನೂ ಕನೆಕ್ಟ್ ಆಗಿಲ್ಲ. ಅಂಥದ್ದು ಯಾರೂ ಇಲ್ಲ ನನಗೆ, ಅಂದರೆ ನಾನು ಹೇಳ್ಕೊಳ್ಳೋ ಅಷ್ಟು. ಹ್ಮ್. ನನಗೆ ನನ್ನ ತಂದೆ ತಾಯಿ ಮತ್ತೆ ಅಣ್ಣ ಅತ್ತಿಗೆ ಇದ್ದಾರೆ ಅಷ್ಟೇ. ಓಕೆ. ಸಂಗೀತ ಶೃಂಗೇರಿ ಅವರ ಮದುವೆ ಯಾವಾಗ? ಅಬ್ಬೋ, ಇಲ್ಲಿಗೆ ಬಂದ್ಬಿಟ್ರೆ ನೀವು ಕೂಡ. ನಾನು ಕಾಯ್ತಾ ಇದ್ದೀನಿ, ಯಾವಾಗ ಯಾವಾಗ ಅಂತ ನಾನು ಕಾಯ್ತೀನಿ, ನೋಡೋಣ. ನಾನು ಆಕ್ಚುಲಿ ಇದನ್ನ ಮರ್ತೋಗ್ಬಿಡ್ತಿದ್ದೆ, ಆಮೇಲೆ ಕೇಳಲೇಬೇಕು ಅಂತ ಹೇಳ್ಬಿಟ್ಟೆ. ನಾನು ಐ ಆಮ್ ಲೈಕ್ ಮುಂಚೆ ಕೇಳಿದ್ರೆ, ನಾನು 5 ವರ್ಷದಿಂದ ಕೇಳಿದ್ರೆ ನಾನು ಯಾವತ್ತೂ ಮದುವೆ ಆಗಲ್ಲ ಅಂತ ಹೇಳ್ತಿದ್ದೆ. ಹ್ಮ್. ಹೇಳಿದ್ದೀನಿ ಕೂಡ ಹ್ಮ್. ಕೆಲವು ಇಂಟರ್ವ್ಯೂಸ್ ಅಲ್ಲಿ. ರೈಟ್ ನೌ ಹ್ಯಾವಿಂಗ್ ಗಾನ್ ಥ್ರೂ ಆಲ್ ದಿಸ್ ಫೇಸಸ್ ಇನ್ ಲೈಫ್, ಅನ್ಸುತ್ತೆ ಒಬ್ಬ ಪಾರ್ಟ್ನರ್ ಬೇಕು, ತನ್ನ ಯುನೋ ಲೈಕ್ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ. ಲೈಕ್ ಸ್ಪೆಷಲಿ ವೆನ್ ಯು ಸಿ ಈ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಇಷ್ಟೆಲ್ಲ ಕಪಲ್ ಥಿಂಗ್ ನೋಡಿದಾಗ, ನಂದು ಒಬ್ಬ ಇದ್ರೆ ಚೆನ್ನಾಗಿರೋದಿಲ್ಲ ಅಂತ ಅನ್ಸುತ್ತೆ. ಬಟ್ ಅಗೇನ್ ನಂಗೆ ಡ್ರಾಮಾಸ್ ಇಷ್ಟ ಇಲ್ಲ ಅಷ್ಟು. ಸೊ ನಂಗೆ ಕೆಲವು ಸತಿ ಅನ್ಸುತ್ತೆ ಸಿಂಗಲ್ ಆಗಿ ಚೆನ್ನಾಗೇ ಇದೀನಲ್ವಾ ಅಂತ. ಸೊ ಲೆಟ್ ಸಿ ವಾಟ್ ಎವರ್ ಲೈಫ್ ಸೇಸ್, ಬಟ್ ಸ್ಟೇಟ್ಮೆಂಟ್ ಕೊಡಲ್ಲ. ನಾನು ಬಿಗ್ ಬಾಸ್ ಹೋಗಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನೋಡಿದ್ರೆ ಏನಾಗಿದೆ ಅಂತ. ಸೊ ಇವಾಗ ನಾನು ಏನೂ ಹೇಳಲ್ಲ, ಏನೂ ಹೇಳಲ್ಲ. ನಾನು ಐ ಆಮ್ ಸ್ಕೇರ್ಡ್ ಆಫ್ ಮೈ ಸೆಲ್ಫ್ ಇವಾಗ, ಬೇಡ ಅಂತ. ಅಲ್ಲ, ನಾವು ಒಂದ್ಸಲ ಕೊಟ್ಬಿಟ್ರೆ ಅದು ಆ ಕ್ಷಣಕ್ಕೆ ನಾವು ಬೇಡ ಅಂತ ಅನ್ಕೊಂಡಿರ್ತೀವಿ, ಬಟ್ ಅದಾದ ನಂತರ ಏನೇನ್ ಆಗುತ್ತೆ ಅಂತ ಮರುಕ್ಷಣನೇ ನಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಎಲ್ಲ ಕರ್ಕೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ. ನಾನ್ ನೋಡಿರೋದೇ ಅದು. ನಮ್ ಲೈಫಲ್ಲಿ ನಾವ್ ಏನ್ ಮಾಡೋದೇ ಇಲ್ಲ ಅಂತ ಇರ್ತೀವಲ್ಲ, ನಾವ್ ಅದನ್ನೇ ಮಾಡ್ತೀವಿ. ಅದಕ್ಕೆ ಅದ್ ಹೇಳಕ್ಕೆ ಹೋಗ್ಬಾರ್ದು, ಅದ್ರ ಉಲ್ಟಾ ಹೇಳಿ. ನಾ ಪಕ್ಕ ಮಾಡ್ತೀನಿ ಅಂತ ಹೇಳಿ, ಅಟ್ಲೀಸ್ಟ್ ಆಗ್ಬಾರ್ದು ಅಂತ. ಎಸ್. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಐ ಡೋಂಟ್ ನೋ. ಐ ಮೀನ್ ಅರೇಂಜ್ ಮ್ಯಾರೇಜ್ ಅಂತೂ ನಂಗೆ ಐ ವಿಲ್ ನಾಟ್ ಪ್ರಿಫರ್, ಬಿಕಾಸ್ ಯಾರು ಗೊತ್ತಿಲ್ಲದೆ ಇರೋನು, ಅದು ಈ ಟೈಮಲ್ಲಿ. ಐ ಡೋಂಟ್ ನೋ, ಇಟ್ಸ್ ವೆರಿ ಸ್ಕೇರಿ ಫಾರ್ ಮೀ. ಸೊ ಐ ಥಿಂಕ್ ಲವ್ ವಿಲ್ ಬಿ ವೇ ಬೆಟರ್. ಅರ್ಥ ಮಾಡ್ಕೊಂಡು ಆಮೇಲೆ ಆಗ್ಬೇಕು ಅಂತ, ಎಸ್ಪೆಷಲಿ ಈ ಜನರೇಷನ್ ಅಲ್ಲಿ. ಅರೇಂಜ್ ಮ್ಯಾರೇಜ್ ಯಾವಾಗ ಇವ್ಗಳದ್ದು ಅಂದ್ರೆ, ಹಳೆ ಕಾಲ ನಮ್ಮ ಅಪ್ಪ ಅಮ್ಮ ಇರೋ ಟೈಮಲ್ಲಿ ಅರೇಂಜ್ ಮ್ಯಾರೇಜ್ ವರ್ಕ್ ಆಗ್ತಿತ್ತು ಅಂತ ಅನ್ಸುತ್ತೆ. ಈ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಎಲ್ಲ ಇರ್ಬೇಕಿದ್ರೆ, ಒಬ್ರದ್ದೆಲ್ಲ ಬಯೋಡೇಟಾನೇ ಸಿಗತ್ತೆ ಅಂದಾಗ, ಅರೇಂಜ್ ಮ್ಯಾರೇಜ್ ಆದಾಗ ತುಂಬಾ ಕಷ್ಟಗಳು ಮುಂದೆ ಬರಬಹುದು ಅಂತ ನಂಗೆ ಅನ್ಸುತ್ತೆ. ನನಗೆ ಪರ್ಸನಲಿ, ಬೇರೆಯವ್ರ ಒಪಿನಿಯನ್ ಬೇರೆ ಇರ್ಬೋದು, ಬಟ್ ಲವ್ ಮ್ಯಾರೇಜ್ ಅಲ್ಲಿ ಅರ್ಥ ಮಾಡ್ಕೊಂಡು ಒಪ್ಕೊಂಡು ಮಾಡ್ಕೊಂತೀವಲ್ವಾ ಮ್ಯಾರೇಜ್, ದಟ್ ವಿಲ್ ಬಿ ಮೋರ್ ಹೆಲ್ದಿ ಅಂತ ಅನ್ಸುತ್ತೆ ನನಗೆ. ಏನೆಲ್ಲ ಕ್ವಾಲಿಟೀಸ್ ಇರ್ಬೇಕು ನಿಮ್ಮ ಹುಡುಗನಿಗೆ? ನಾನೇನು ಯಾಕಂದ್ರೆ ಪ್ರತಿಯೊಬ್ಬರದ ಲೈಫಲ್ಲೂ ಕೂಡ ಪಾರ್ಟ್ನರ್ ಅಂತ ಅಂದ್ಮೇಲೆ ಒಂದು ಸರ್ಟನ್ ಡ್ರೀಮ್ಸ್ ಅಂತ ಇರುತ್ತೆ. ಈಗ ನೀವೇ ಆಗಿರ್ಬೋದು, ನನ್ನ ಮೈಂಡ್ ಸೆಟ್ ಅರ್ಥ ಮಾಡ್ಕೊಳ್ಳೋಂಥವ್ರು ಇರ್ಬೋದು, ಅಥವಾ ನನ್ನ ಅಭಿರುಚಿಗಳು ತಕ್ಕಂತೆ ಅವ್ರ ಅಭಿರುಚಿಗಳು ಹೊಂದಾಣಿಕೆ. ಅಫ್ಕೋರ್ಸ್ 100% ನಿಜ, ಬಿಕಾಸ್ ಯಾಕಂತಂದ್ರೆ 100% ನಂತರನೇ ಯೋಚನೆ ಮಾಡೋಂಥವ್ರು ಸಿಗೋದು ತುಂಬಾ ಕಷ್ಟ. ಬಟ್ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಉದ್ದ ಇರಬೇಕು, ಹ್ಮ್. ಸ್ಪೋರ್ಟಿ ಇರಬೇಕು, ಒಳ್ಳೆ ಶೇಪಲ್ಲಿ ಇರಬೇಕು, ವರ್ಕೌಟ್ ಮಾಡಬೇಕು, ಅಂಡ್ ಹೆಲ್ದಿ. ಅವನಿಗೆ ಕುಕಿಂಗ್ ಬರಬೇಕು, ನನ್ಗೆ ಯಾವಾಗ್ಲೂ ಊಟ ಮಾಡಿಸ್ತಿರ್ಬೇಕು, ನನ್ನ ಅರ್ಥ ಮಾಡ್ಕೊಳ್ಳೋನು ಇರಬೇಕು, ಅಂಡ್ ಒಳ್ಳೆ ಹಾಡು ಆಡ್ಬೇಕು, ರೊಮ್ಯಾಂಟಿಕ್ ಆಗಿರ್ಬೇಕು, ಅಂಡ್ ನನ್ನ ಕೆಲಸನ ಅರ್ಥ ಮಾಡ್ಕೊಳ್ಳೋ ಅಂತ ವ್ಯಕ್ತಿ ಇರಬೇಕು. ನನ್ನ ಕೆಲಸದಲ್ಲಿ ಯಾವತ್ತೂ ನನಗೆ ತಡ ಆಗ್ಬಾರ್ದು, ಅವರು ಸಪೋರ್ಟ್ ಮಾಡೋರು ಇರಬೇಕು. ನನ್ಗೆ ಅವರಿಂದ ನನಗೆ ಬೆಳವಣಿಗೆ ಇರಬೇಕು. ಇಬ್ರು ತುಂಬಾ ಸಪೋರ್ಟಿವ್ ಆಗಿರ್ಬೇಕು. ತುಂಬಾ ಲೈಕ್ ಎಷ್ಟು ಪ್ರೀತಿ ಇರಬೇಕು ಅಂದ್ರೆ, ಕೊನೆ ಉಸಿರುವರೆಗೂ ನನಗೇನೇ ಆದ್ರೂ ಅವ್ರಿಗೇನೇ ಆದ್ರೂ ಕೂಡ ಆ ಪ್ರೀತಿ ಉಳ್ಕೊಂಡಿರ್ಬೇಕು. ಇಬ್ರು ನೋಡ್ಕೊಂಡಿರ್ಬೇಕು. ಅಂಡ್ ಅದ್ ಏನೇ ಪ್ರಾಬ್ಲಮ್ ಆದ್ರೂ ಅದನ್ನ ಫೇಸ್ ಮಾಡುವಂತ ಒಂದು ಪರ್ಸನಾಲಿಟಿ ಆಗಿರ್ಬೇಕು. ಅಂಡ್ ಐ ಆಮ್ ಜಸ್ಟ್ ಲುಕಿಂಗ್ ಅಟ್ ದಿಸ್. ಅಂಡ್ ನನ್ನ ಯಾವತ್ತೂ ಆಡ್ಕೊಂಬಾರ್ದು ಅವರು, ಅಂದ್ರೆ ದಟ್ಸ್ ವೆರಿ ಇಂಪಾರ್ಟೆಂಟ್. ಈ ನಡುವೆ ಹೇಗಾಗ್ತದೆ ಅಂದ್ರೆ, ಫನ್ ಮಾಡೋದು ಜಾಸ್ತಿ ಆಗ್ಬಿಡದೆ, ವೈಫ್ನಾಗಿರ್ಬೋದು, ವೈಫ್ ಹಸ್ಬೆಂಡ್ನಾಗಿರ್ಬೋದು. ನನ್ನ ಯಾವತ್ತೂ ಆಡ್ಕೊಂಬಾರ್ದು, ನನಗೋಸ್ಕರ ಯಾವತ್ತೂ ನಿಲ್ಬೇಕು. ಯಾರು ಎಷ್ಟೇ ಆಡ್ಕೊಂಡ್ರು ಅವ್ರು ನನಗೋಸ್ಕರ ನಿಲ್ಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಹತ್ರ ಇಂಟರ್ವ್ಯೂ ಮಾಡಿದ್ಮೇಲೆ ನನಗೆ ಅನ್ಸಿದ್ದೇನು ಅಂತಂದ್ರೆ, ಸ್ಟ್ರೈಟ್ ಫಾರ್ವರ್ಡ್, ಹೊಡೆದ್ರೆ ಮಕ್ ಕೊಡದಂಗೆ ಹೇಳ್ಬೇಕು. ಇಷ್ಟೊಂದು ಬಂಡ ಧೈರ್ಯ ಸಂಗೀತ ಶೃಂಗೇರಿ ಅವರು ಯಾರಿಂದ ಕಲ್ತ್ರು ಅಂತ? ಎಲ್ಲಿಂದ ಬಂತು? ನಮ್ ತಾಯಿಯಿಂದ. ಅವ್ರು ಬಂದ್ರೆ ಅಂತ ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡುತ್ತೆ, ಆಯ್ತಾ. ಸೊ ನಮ್ಮ ಅಮ್ಮನೂ ಅಷ್ಟೇ, ನಮ್ಮ ಅಪ್ಪ ಆಗಲ್ಲ. ನಮ್ಮ ಅಪ್ಪ ಇಸ್ ವೆರಿ ಸ್ವೀಟ್. ಅಮ್ಮ ಯಾವತ್ತಿದ್ರು ಆನ್ ಸ್ಪಾಟ್ ಮುಖದ್ಮೇಲೆ ಹೊಡ್ತಂಗೆ ಹೇಳೋದು, ಆಯ್ತಾ. ನಾನು ಅಮ್ಮಂದ್ ಪಾಲಿಶ್ಡ್ ವರ್ಷನ್, ಸೊ ವೇ ಬೆಟರ್ ಹಂಗ್ ನೋಡಿದ್ರೆ ನೀವು. ಸೊ ಐ ಥಿಂಕ್ ಅದು ಅಮ್ಮನಿಂದಾನೇ ಬಂದಿದೆ. ಅಂಡ್ ನಂಗೆ ತುಂಬಾ ಮೀಡಿಯಾ ಆಕ್ಚುಲಿ ಸಜೆಷನ್ ಕೂಡ ಹೇಳಿದ್ದಾರೆ, ಇಷ್ಟೊಂದು ನೀವು ಸ್ಟ್ರೇಟ್ ಫಾರ್ವರ್ಡ್ ಇದ್ರೆ ಇದು ಇಂಡಸ್ಟ್ರಿಲ್ ವರ್ಕ್ ಆಗಲ್ಲ ಅಂತ. ನಾನು ಇಲ್ಲಿ ಟ್ರೆಂಡ್ ಸೆಟ್ ಮಾಡಕ್ ಬಂದಿದ್ದೀನಿ. ನಾನು ಯಾರು ನಡೆದಿರೋ ದಾರಿಲಿ ನಡೆಯಲ್ಲ. ನನ್ನ ಆಕ್ಸೆಪ್ಟ್ ಮಾಡ್ತಾರೆ, ನನ್ನ ಜೊತೆ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತು ನನ್ನ ಜೊತೆ ಕೆಲಸ ಮಾಡಿದವರಿಗೆ ನಾನು ಯಾರು ಅಂತ. ಅವ್ರು ನನ್ನ ಬಗ್ಗೆ ಮಾತಾಡ್ತಾರೆ. ನನ್ನ ಜೊತೆ ವರ್ಕ್ ಮಾಡದೇ ಇರೋರು ಏನ್ ಬೇಕಿದ್ರೆ ಇಟ್ಕೊಂಡು ನನ್ಗೆ ಮ್ಯಾಟ್ರೇ ಇಲ್ಲ. ಐ ಡೋಂಟ್ ಕೇರ್. ನನ್ನ ಜೊತೆ ವರ್ಕ್ ಮಾಡ್ತಿರೋರು ಒಬ್ರು ನನ್ನ ಬಗ್ಗೆ ಕೆಟ್ಟದ್ದು ಹೇಳ್ಬಿಡ್ಲಿ, ನಾನು ಚೇಂಜ್ ಮಾಡ್ಕೊಂತೀನಿ ನನ್ನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.